ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 2 ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಿಗ್ಗೆನೇ ನನ್ನ ಪಾಪುಗೆ ಸ್ಕೂಲ್ಗೆ ಬಿಟ್ಬಿಟ್ಟು ನಾವು ರಾಯರ ಸನ್ನಿಧಿಗೆ ಬಂದ್ವಿ. ನಾನು 7 ವಾರದ ವ್ರತವನ್ನು ಮಾಡ್ತಿದ್ನಲ್ಲ, ಅದು ಈ ವಾರ ಸಂಪೂರ್ಣ ಆಯಿತು. ಹಾಗಾಗಿ ಆ ಮುಡಿಪನ್ನು ರಾಯರ ಸನ್ನಿಧಿಗೆ ಒಪ್ಪಿಸಿ ಅಲ್ಲೇ ಸ್ವಲ್ಪ ಹೊತ್ತು ಸಮಯ ಕಳೆದು ಮಂತ್ರಾಕ್ಷತೆಯನ್ನು ಕೂಡ ತಗೊಂಡು ನಾವು ಇನ್ನೇನು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಇನ್ನೇನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಹೂವು, ಹಣ್ಣು ಹಾಗೆ ಪೂಜೆ ಐಟಮ್ಸ್ನೆಲ್ಲ ತೊಗೊಳ್ಬೇಕಾಗಿತ್ತು. ಆದ್ದರಿಂದ ಮಾರ್ಕೆಟ್ಗೆ ಹೋದ್ವಿ. ಬಟ್ ವಿಪರೀತ ರಶ್ ಇತ್ತು. ಆ್ಯಕ್ಚುಲಿ ಹಬ್ಬ ಸೀಸನ್ ಅಂದಮೇಲೆ ರಶ್ ಇದ್ದೇ ಇರುತ್ತೆ. ಸೊ ಯಾವಾಗಲೂ ನಮ್ಮ ಮನೆಯವರೇ ಬರೋರು ತೊಗೊಬರೋದಕ್ಕೆ. ನಾನಿವತ್ತು ರಾಘವೇಂದ್ರ ರಾಯರ ಮಠಕ್ಕೆ ಹೋಗಬೇಕಾಗಿತ್ತು ಅಂತ ಫ್ರೆಶ್ ಆಗಿರುತ್ತೆ ಹೂವು. ಒಂದು 4-5 ದಿನ ಇಟ್ಟರು ಕೂಡ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಹೂಗಳ ಅರಸೀಕೆರೆಯಲ್ಲಿ. ಆದ್ದರಿಂದ ನಾವು ಜಾಸ್ತಿ ಆಯುಧ ಪೂಜೆ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬದಲ್ಲೆಲ್ಲ ಬ್ಯಾಗ್ ಬಿಟ್ಟು ಬಂದು ಎಂಥ ಕೆಲಸ ಆಯ್ತು ನೋಡು. ನಾವು ₹100 ಶಾಪಿಂಗ್ ಎಲ್ಲ ವರ್ಷ ಇಷ್ಟೆಲ್ಲ ಆಯಿತು. ಇವಾಗ ಸ್ವಲ್ಪ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ಮಾಡೋದು ಬೇಡ, ಪಾಪು ಇಟ್ಕೊಂಡು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸಿಂಪಲಾಗೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಕೋಡ್ಬಳಿ ಚಕ್ಲಿ ಎಲ್ಲ ಹೊರಗಡೆಯಿಂದನೇ ತರ್ಸೋಣ ಅಂತ ಹೇಳ್ಬಿಟ್ಟು. ಬಟ್ ಏನು ಮಾಡ್ತೀರಾ, ವರ್ಷ ಮಾಡ್ತೀವಲ್ಲ, ಮನಸ್ಸು ಒಪ್ಪೋದಿಲ್ಲ. ಸೊ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನಾರು ಸ್ವಲ್ಪನಾರು ಮಾಡಿಡೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ತಂಗಿಗೂ ಬರೋಕ್ಕೆ ಹೇಳಿದ್ದೀನಿ, ಅವಳು ಬರ್ತೀನಿ ಅಂತ ಹೇಳಿದ್ದಾಳೆ. ಅಷ್ಟರಲ್ಲಿ ಸ್ವಲ್ಪ ನಾನು ಕರ್ಜಿಕಾಯಿಗೆ ಹೂರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅವಳು ಬಂದಮೇಲೆ ಒತ್ತುಬಿಟ್ಟು ಇನ್ನೂ ಕರಿಯೋಕ್ಕೆ ಸರಿಯಾಗತ್ತೆ ಅಂತ ಹೇಳಿ ಈಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಇನ್ನು ಕೊಬ್ಬರಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಯಾವಾಗಲೂ ತುರಿದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ, ಬಟ್ ಈ ಸತಿ ಎಲ್ಲ ಹೆಚ್ಕೊಂಡ್ಬಿಟ್ಟು ನಂತರ ಮಿಕ್ಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಅಂತ ಕೂತ್ರೆ ಲೇಟ್ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೇಕು. ಪಾಪು ಬೇರೆ ಎದ್ದು ಇರ್ತಾಳೆ, ಬೇಗ ಎದ್ಬಿಡ್ತಾಳೆ, ಮತ್ತು ಅವ್ಳು ನೋಡ್ಕೊಳೋರು ಕೂಡ ಯಾರೂ ಇರೋದಿಲ್ಲ. ಅನ್ಸ್ಬೋದು ಕಟ್ಕೊಂಡು ಪೂಜೆ ಮಾಡ್ಬೋದು ಅಂತ, ಬಟ್ ಪ್ರತಿ ವರ್ಷ ಮಾಡ್ತೀವಲ್ಲ. ಈಗ ಆಲ್ರೆಡಿ ಈ ವರ್ಷ 10ನೇ ವರ್ಷದ ಪೂಜೆ ನಾನು ಮಾಡಿದ್ದು. ವರ್ಷನೂ ಮಾಡ್ಕೊಳ್ತಾ ಬಂದಿರ್ತೀವಿ. ಲಾಸ್ಟ್ ಟೈಮು ಕೂಡ ನಾನು ಸ್ಟಾಪ್ ಮಾಡಿರಲಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡಬಾರ್ದು ಅಂತ ಹೇಳಿದರೆ ನಾನು ಕೂಡ ಮಾಡೋದು ಬೇಡ ಅಂದ್ಕೊಂಡು ಸುಮ್ಮನಾಗಿದ್ದೆ. ನಾವು ರೆಗ್ಯುಲರಾಗಿ ಇಲ್ಲಿ ಐನವ್ರ ಹತ್ರ ಕೇಳ್ತೀವಲ್ಲ, ಅವರಿಗೆ ಕಾಲ್ ಮಾಡ್ಕೊಂಡು ಕೇಳಿ 5 ಮಂತ್ಸ್ ಒಳಗಡೆ ಇದ್ದರೆ ಮಾಡ್ಬೋದು ವರಮಹಾಲಕ್ಷ್ಮಿ ಹಬ್ಬನ ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದು 3-4 ಡೇಸಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ದೆ. ಲಾಸ್ಟ್ ಟೈಮ್ ಕರ್ಜಿಕಾಯಿ ಎಲ್ಲ ಏನು ಮಾಡಿರಲಿಲ್ಲ, ಜಸ್ಟ್ ರವೆ ಉಂಡೆ ಒಂದು ಮಾಡಿಬಿಟ್ಟು ಇನ್ನು ಕೋಡ್ಬಳೆ ಚಕ್ಲಿ ಎಲ್ಲ ಹೊರಗಡೆಯಿಂದ ತರಿಸಿದ್ದೆ. ಹಾಗಾಗಿ ಒಂದು ವರ್ಷ ಮಾಡಿರ್ತೀವಲ್ಲ, ಇನ್ನು ಹೊರಗಡೆ ತರಿಸಿದ್ರು ಕೂಡ ಸಮಾಧಾನ ಇರಲ್ಲ, ಯಾವ ರೀತಿ ಮಾಡಿರ್ತಾರೋ ಏನೋ. ಅಂದರೆ ನಾವು ತಿನ್ನೋದಾದರೆ ಅದು ಒಂಥರ, ದೇವರಿಗೆ ಎಲ್ಲ ಇಡ್ತೀವಲ್ಲ ನೈವೇದ್ಯಕ್ಕೆ, ಹಾಗಾಗಿ ಸ್ವಲ್ಪ ಮಡಿಯಿಂದ ಮಾಡಬೇಕು ಅನ್ನೋದು ನಮ್ಮ ನಂಬಿಕೆ. ದೇವರಿಗೆ ಏನೇ ಪ್ರಸಾದ ಮಾಡಿದ್ರೂ ಕೂಡ ನಾವು ಅಷ್ಟೇ ಶುಭ್ರವಾಗಿ ಮಾಡ್ತೀವಲ್ಲ, ಹೊರಗಡೆಯಿಂದ ಅವ್ರು ಯಾವ ರೀತಿ ಮಾಡ್ತಾರೆ ಏನೋ ಅನ್ನೋದು ಒಂದು ಸ್ವಲ್ಪ ಕಸಿಫಿಸಿ ಆಗುತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ಕಷ್ಟ ಆದರೂ ಅಷ್ಟೇ ಅವರೇ ಮಾಡಿ ಇಡೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾರೆ. ಯಾವಾಗಲೂ ಅಷ್ಟೇ ನಾನು ಪ್ರತಿ ವರ್ಷ ಹಿಂದಿನ ದಿನ ನೈಟೇ ಮಾಡ್ಕೊಳ್ತಾ ಇದ್ದಿದ್ದು, ಗುರುವಾರ ಸಂಜೆ. ಯಾಕಂದರೆ ಮುಂಚೆನೇ ಮಾಡಿ ಇಟ್ಕೊಂಡ್ಬಿಟ್ರೆ ನನ್ನ ಮಗ ತಿನ್ನೋದು ಕೊಡು ಅಂತ ಕೇಳ್ತಾನೆ ಅಂತ ಹೇಳ್ಬಿಟ್ಟು ನಾಳೆ ಹಬ್ಬ ಅಂದರೆ ಇವತ್ತು ಮಾಡ್ಕೊಳ್ತಾ ಇದ್ದೆ. ಸೊ ಅದಕ್ಕೆ ಹಬ್ಬಕ್ಕಿಂತ ಗೋಧಿ ಹುಲ್ಲು ಕೂಡ ಬೇಯಿಸಿದ್ದೀನಿ. ಚೆನ್ನಾಗಿ ಗ್ರೋತ್ ಆಗಿತ್ತು ಅಷ್ಟೇ, ನಾನು ಇಷ್ಟು ಗ್ರೋತ್ ಆಗಿತ್ತು. ಆ್ಯಕ್ಚುಲಿ ಇದಕ್ಕೆ ಮಣ್ಣೇನು ಹಾಕಿಲ್ಲ, ಅಂದ್ರೂ ಚೆನ್ನಾಗಿ ಗ್ರೋ ಆಗಿದೆ ಇದು. ಇನ್ನು ಅವ್ರನ್ನೆಲ್ಲ ಮಾಡಿಕೊಂಡು ನನ್ನ ತಂಗಿನೂ ಕೂಡ ಬರಲಿಲ್ಲ. ಅವಳು ಪಾಪು ಬೇರೆ ಇದ್ದಾಳೆ, ಅವಳಿಗೂ ಚಿಕ್ಕ ಮಗು 1 ವರ್ಷದ ಪಾಪು. ಸೊ ಅವಳು ಆಮೇಲೆ ಬರ್ತೀನಿ ಅಂತ ಹೇಳಿದ್ಲು. ಸೊ ನಾನು ಒಂದು ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು 9 ಕರ್ಜಿಕಾಯಿನ ಮಾಡಿಕೊಂಡೆ. ಹಾಗೆ ರವೆ ಉಂಡೆನೂ ಕೂಡ ಮಾಡಿಕೊಂಡೆ. ಇನ್ನು ಕೋಡ್ಬಳಿ ಚಕ್ಲಿ ಮಾಡುವಾಗ ಅವಳು ಬಂದರೆ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು, ಏಕೆಂದರೆ ಪಾಪು ಕೂಡ ಮಲಗಿದ್ಲಲ್ವ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದೇನಕ್ಕೆ, ಇದಿಷ್ಟು ತಿಂಡಿಗಳು ಮಾಡಿಕೊಂಡ್ರೆ ಇನ್ನು ಸಂಜೆ ನಮ್ಮ ಮನೆಯವರು ಬರ್ತಾರೆ, ಇನ್ನು ಬೇರೆ ಕೆಲಸಗಳು ಮಾಡುವಾಗ ಪಾಪುನ ಇಟ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ಸಿಕ್ಕಿದ ಗ್ಯಾಪಲ್ಲಿ ಈ ರೀತಿ ಕೆಲಸಗಳನ್ನು ಮಾಡ್ಕೊಳ್ಳೋದು. ಅಷ್ಟರಲ್ಲಿ ನನ್ನ ಮಗನೂ ಕೂಡ ಸ್ಕೂಲಿಂದ ಬಂದಿದ್ದ, ಅವನಿಗೂ ಕೂಡ ಟ್ಯೂಷನ್ಗೆಲ್ಲ ಕಳಿಸ್ಬೇಕು ಈಗ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹೇಳೋದಾದರೆ, ನಾನು ಫಸ್ಟ್ ವರ್ಷ ಸ್ಟಾರ್ಟ್ ಮಾಡಿದ್ದು ಹಬ್ಬನ ಬರೀ ಒಂದು ಕಾಯಿ ಕಳಸವನ್ನು ಇಟ್ಟು. ಆಗಲೂ ಕೂಡ ನನ್ನ ಮಗ 6 ತಿಂಗಳು 7 ತಿಂಗಳು ಪಾಪು ಅಷ್ಟೇ. ಆವಾಗ ನಾನು ಪ್ರಾರಂಭ ಮಾಡಿದ್ದಂಥ ವ್ರತ
ಇಲ್ಲಿಗೆ 10ನೇ ವರ್ಷದ ವ್ರತವನ್ನು ನಾನು ಮಾಡ್ತಾ ಇರೋದು. ಪ್ರತಿ ವರ್ಷವೂ ಅಷ್ಟೇ ನಮಗೆ ಒಂದೊಂದು ಅಂದರೆ ಏಕ್ದಮ್ ಶ್ರೀಮಂತರ ಆಗ್ತೀವಿ ಅಂತಲ್ಲ, ಒಂದೊಂದೇ ಮೆಟ್ಲಷ್ಟು ನಾವು ಪೂಜೆಯೂ ಕೂಡ ಅದೇ ರೀತಿ ಆಗ್ತಾಯಿದೆ. ವರ್ಷದಿಂದ ವರ್ಷಕ್ಕೆ ಇನ್ನು ಪೂಜೆ ಚೆನ್ನಾಗೇ ಆಗ್ತಾಯಿದೆ ಹೊರತು ನಮಗೆ ಯಾವುದೇ ರೀತಿ ಕಷ್ಟ ಅಂತ ತಾಯಿ ಕೊಟ್ಟಿಲ್ಲ. ಕಷ್ಟಗಳು ಏನೇ ಬಂದ್ರೂ ಕೂಡ ಅದನ್ನು ನಿಭಾಯಿಸೋವಂಥ ಶಕ್ತಿ ನಮಗೆ ತಾಯಿ ಕೊಟ್ಟಿದ್ದಾಳೆ ಅಂತ ಅಂದ್ಕೊತೀನಿ. ಇನ್ನು ಕರ್ಜಿಕಾಯಿನೆಲ್ಲ ಮಾಡ್ಕೊಂಡು ಈ ರವೆ ಉಂಡೆನೂ ಆಯಿತು. ಪಾಪುನು ಕೂಡ ಟ್ಯೂಷನ್ನಿಗೆ ಕಳಿಸ್ದೆ. ಇನ್ನು ಸಂಜೆ ಜ್ಯೇಷ್ಠಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಪೂಜೆ ಮಾಡೋದ್ರಿಂದನೂ ಕೂಡ ನಮ್ಮ ಮನೇಲಿ ನಾವು ತಿಳಿದೇನೋ ಸಾಕಷ್ಟು ತಪ್ಪುಗಳನ್ನು ಮಾಡಿರ್ತೀವಿ. ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಿರ್ಬೋದು, ಗಂಡ ಹೆಂಡತಿ ಮಧ್ಯೆ ಜಗಳ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಈ ರೀತಿ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಇನ್ನು ನಮಗೆ ಗೊತ್ತಿಲ್ಲದೇನೋ ನಮ್ಮಿಂದ ಯಾರಿಗಾರೋ ಒಬ್ರಿಗೆ ತೊಂದರೆ ಆಗಿದ್ದರೆ, ಏನೇ ಎಲ್ಲ ಆಗಿದ್ರೂ ಕೂಡ ಅದನ್ನು ಪರಿಹಾರಕ್ಕಾಗಿ ಜ್ಯೇಷ್ಠಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡ್ತೀವಿ. ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಸಂಜೆ ಮಾಡ್ತಕ್ಕಂಥದ್ದು. ಗೋಧೂಳಿ ಟೈಮಲ್ಲಿ ಇದನ್ನು ವರ್ಷಕ್ಕೆ 2 ಬಾರಿ ಮಾಡ್ತಾರೆ. ಜ್ಯೇಷ್ಠ ಮಾಸ ಬರುತ್ತಲ್ಲ, ಆ ಟೈಮಲ್ಲೂ ಕೂಡ ಜ್ಯೇಷ್ಠಲಕ್ಷ್ಮಿ ಪೂಜೆ ಅಂತ ಮಾಡ್ತಾರೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದಿಂದ ಅದೇ ನಮ್ಮಲ್ಲಿರುವಂಥ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ತಾಯಿ ಪೂಜೆಯನ್ನು ಮಾಡೋವಂಥದ್ದು. ಈ ತಾಯಿಗೆ ನಾವು ಅರಿಶಿನ ಕುಂಕುಮವನ್ನು ಬಳಸ್ಕೊಂಡು ಒಂದು ಉಂಡೆ ಮಾಡಿ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ತಕ್ಕಂಥದ್ದು. ಹಾಗೆ 2 ದೀಪಕ್ಕೆ ಒಂದೊಂದೇ ಬತ್ತಿನ ಹಾಕಿ ಒಂದೊಂದು ಸ್ಪೂನಷ್ಟು ಎಣ್ಣೆನ ಹಾಕುವಂಥದ್ದು. ಅಂದರೆ ನಾವು ಈ ಪೂಜೆನ ಕಂಪ್ಲೀಟಾಗಿ ಮುಗಿಸೋಷ್ಟರಲ್ಲಿ ದೀಪ ನಂದಿ ಹೋಗೋ ಥರ. ಇನ್ನು ಪ್ರಸಾದಕ್ಕೆ ನಾವು ಕೋಸಂಬರಿನ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪುಳಿಯೋಗರೆನೂ ಕೂಡ ಮಾಡ್ಕೊತಾರೆ. ನಾನು ಕೋಸಂಬರಿ ಒಂದೇ ಮಾಡ್ಕೊಂಡಿರೋದು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಬೇಕು. ಅದನ್ನು ಪೂರ್ತಿಯಾಗಿ ಖಾಲಿ ಮಾಡಬೇಕು, ಅದನ್ನು ಉಳಿಸೋ ಹಾಗಿಲ್ಲ. ಹಾಗೆ ಅದಕ್ಕೆ ತಾಂಬೂಲ ಅಂತ ಒಂದು ಎಲೆ ಅಡಿಕೆ, ಒಂದು ಬಾಳೆಹಣ್ಣನ್ನು ಇಟ್ಟಿದ್ದೀನಿ. ನಿಮ್ಮನೇಲಿ ಮುತ್ತೈದೆಯರೆಲ್ಲ ಇದ್ದರು ಅಂತಂದರೆ ಎಷ್ಟು ಜನ ಇದ್ದೀರೋ ಅಷ್ಟನ್ನು ಇಡ್ಬೋದು. ಆಮೇಲೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಇನ್ನು ತಾಯಿಗೆ ಪೂಜೆ ಮಾಡ್ತಕ್ಕಂಥದ್ದು. ಹಾಗೆ ಇಡ್ಲಿಗೆ ಬಳಸಿರುವಂತಹ ಯಾವುದೇ ವಸ್ತುಗಳನ್ನು ನಾವು ಮತ್ತೆ ಮರುಬಳಕೆ ಮಾಡೋ ಹಾಗಿಲ್ಲ. ಹಾಗಾಗಿ ನಾನೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. 2 ಊದ್ಬತ್ತಿ, 1 ಕರ್ಪೂರ, ಈ ರೀತಿ. ಮತ್ತು ವರಮಹಾಲಕ್ಷ್ಮಿ ವ್ರತಕ್ಕೆ ತಂದಿರುವಂಥ ಯಾವುದೇ ವಸ್ತುಗಳನ್ನು ಕೂಡ ಇದಕ್ಕೆ ಬಳಸೋ ಹಾಗಿರಲ್ಲ. ನಮ್ಮ ಮನೇಲಿ ಇರ್ತಕ್ಕಂಥ ಹಳೆ ಅರಿಶಿನ ಕುಂಕುಮ, ಊದ್ಬತ್ತಿ ಇವನ್ನ ಬಳಸ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು. ಅಥವಾ ನೀವು ಹೊಸದಾಗಿ ತರ್ತೀರ ಅಂತಂದ್ರೂ ಅಷ್ಟೇ ಒಂದು 5 ರೂಪಾಯಿ ಕರ್ಪೂರ, ಒಂದು 5 ರೂಪಾಯಿ ಊದ್ಬತ್ತಿ ಇಷ್ಟನ್ನ ತಂದು ಪೂಜೆ ಮಾಡ್ತಕ್ಕಂಥದ್ದು. ಈ ತಾಯಿ ಪೂಜೆ ಮಾಡೋದ್ರಿಂದ ಅದೇ ನಮ್ಮಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನೆಲ್ಲ ಈ ತಾಯಿ ತೆಗೆದುಕೊಂಡು ಹೋಗಿ ವರಮಹಾಲಕ್ಷ್ಮಿ ಮತ್ತು ಅಷ್ಟಲಕ್ಷ್ಮಿಯರ ಆಗಮನಕ್ಕೆ ದಾರಿ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನು ಪೂಜೆ ಮಾಡ್ತಕ್ಕಂಥದ್ದು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನೈವೇದ್ಯ ಮಾಡ್ತಾಯಿದ್ದೀನಿ. ಈಗ ಈ ಎಲೆ ಅಡಿಕೆ ಬಾಳೆಹಣ್ಣನ್ನು ನಾವು ಮನೆಯಲ್ಲೇ ಕೊಡ್ತೀವಿ. ಮುತ್ತೈದೆಯರಿದ್ದರೆ ಮುತ್ತೈದೆಗೆ ಕೊಡ್ತೀವಿ. ನಾವು ನಮ್ಮ ಮನೆಯವ್ರು ಇಬ್ಬರೇ ಇದ್ವಲ್ಲ, ಸೊ ನಮ್ಮ ಮನೆಯವ್ರಿಗೆ ಅದನ್ನು ಕೊಟ್ಟೆ. ಇನ್ನು ನೈವೇದ್ಯ ಎಲ್ಲ ಮಾಡ್ಕೊಬಂದು ಅದನ್ನು ನಾವೇ ಈಗಲೇ ತಿನ್ಕೊತೀವಿ. ನಾನು ನಮ್ಮ ಮನೆಯವರು ತಿನ್ಕೊಂಡ್ವಿ. ಆ್ಯಂಡ್ ಹಾಗೆ ಇದನ್ನು ವಿಸರ್ಜನೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇದನ್ನು ತಗೊಂಡೋಗಿ ಹರಿಯೋ ನೀರಿಗೆ ಬಿಡೋವಂಥದ್ದು. ಅಥವಾ ಹರಿಯೋ ನೀರಿಲ್ಲ ಅಂತಂದರೆ ಇದೆಲ್ಲವನ್ನು ಒಂದು ನೀರಿಗೆ ಹಾಕ್ಬಿಟ್ಟು ಕಲಸಿ ನಾವೇ ನೀರು ಹರಿಯೋವಂಥ ಜಾಗಗಳಲ್ಲಿ ಚೆಲ್ಲುವಂಥದ್ದು. ಯಾವುದೇ ರೀತಿ ತುಳಿಯೋದಕ್ಕೆ ಬಿಡಬಾರ್ದು. ಆ್ಯಂಡ್ ಹಾಗೆ ಇದನ್ನು ವಿಸರ್ಜನೆ ಮಾಡಿ ಬಂದ ನಂತರ ಕೈಕಾಲು ತೊಳ್ಕೊಂಡು ಸೀದಾ ಬಂದು ಸ್ನಾನ ಮಾಡಿಕೊಂಡು ನಂತರ ಯಾವ ವಸ್ತುಗಳನ್ನು ಮುಟ್ಟಬೇಕಾಗತ್ತೆ. ಸ್ನಾನ ಮಾಡೋದಲ್ಲೇ ಮನೇಲಿರೋ ಯಾವುದೇ ವಸ್ತುಗಳನ್ನು ಮುಟ್ಟೋ ಹಾಗಿಲ್ಲ. ಆ ರೀತಿ ಇದನ್ನು ವಿಸರ್ಜನೆ ಮಾಡಬೇಕಾಗತ್ತೆ. ಸೊ ನಾನು ಕೂಡ ವಿಸರ್ಜನೆ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ವರಮಹಾಲಕ್ಷ್ಮಿ ತಯಾರಿನ ಮಾಡ್ಕೊಳ್ತಾ ಇದ್ದೀನಿ. ಈಗ ರಾತ್ರಿ ಊಟಕ್ಕೆ ನಾನು ಚಿತ್ರಾನ್ನ ಮಾಡಿಟ್ಟಿದ್ದೆ. ಇನ್ನು ಸಾಂಬಾರು ಮಾಡಿದ್ರೆ ಬೆಳಗ್ಗೆ ಏನು ಉಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಕೋಡ್ಬಳೆಗೆ ಕಲಿಸ್ಕೊತಾ ಇದ್ದೀನಿ. ಈ ಸರ್ತಿ ರವೆನ ಬಳಸಿ ಕೋಡ್ಬಳೆನ ಮಾಡಿಕೊಂಡೆ. ಚಿರೋಟಿ ರವೆನ ಬಳಸ್ಬಿಟ್ಟು ಚೆನ್ನಾಗಿತ್ತು. ಇದೆ ಫಸ್ಟ್ ಟೈಮ್ ನಾನು ಆ ಥರ ಟ್ರೈ ಮಾಡಿದ್ದು. ನೋಡೋಣ ಮುಂದೆ ಯಾವತ್ತಾರು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಹಾಗೆ ಪ್ರತಿಯೊಬ್ಬರೂ ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಅಂದರೆ ನಮ್ಮ ಮನೇಲಿ ಹಿಂದಿನಿಂದ ನಡ್ಕೊಬಂದಿಲ್ಲ, ನಾವು ಮಾಡಬೇಕಾ ಬೇಡವಾ, ಈ ರೀತಿ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಎಲ್ರಿಗೂ ಇರುತ್ತೆ. ಯಾವುದೇ ತಾಯಿ ಪೂಜೆ ಮಾಡೋದಕ್ಕೂ ಅಷ್ಟೇ ಯಾವುದೇ ರೀತಿ ನಿರ್ಬಂಧ ಇರೋದಿಲ್ಲ. ನಮ್ಮ ಮನೇಲಿ ಹಿಂದೆಯಿಂದ ಪಾಲಿಸ್ಕೊಂಬಂದಿರ್ತೀವಿ ಹಾಗೆ ಹೀಗೆ ಅಂತ. ಎಲ್ಲರೂ ಕೂಡ ಕೇಳ್ಕೊಳ್ಳೋದೇ ನಾವು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟಲ್ವ. ಹಾಗಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದ್ರಲ್ಲಿ ಯಾವುದೇ ರೀತಿ ನಮ್ಮ ಹಿಂದಿನಿಂದ ನಡ್ಕೊಂಬಂದಿರಬೇಕು ಹಾಗೆ ಹೀಗೆ ಅಂತ ಏನಿಲ್ಲ. ಹಾಗೆ ಹೆಚ್ಚು ಆಡಂಬರದಿಂದನೇ ಮಾಡಬೇಕು ಅಂತಲೂ ಏನೂ ಇಲ್ಲ. ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ನಾನು ಅದೇ ಹೇಳಿದ್ನಲ್ಲ, ಫಸ್ಟ್ ವರ್ಷ ನಾನು ಒಂದು ಕಾಯಿ ಕಳಸನ ಇಟ್ಟು ಪೂಜೆ ಮಾಡಿದ್ದೆ. ಬಟ್ ಇವತ್ತಿಗೆ ಇಷ್ಟರ ಮಟ್ಟಿಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಇನ್ನು ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಟೈಮ್ 11 ಗಂಟೆ ಆಗಿತ್ತು. ಪಾಪ ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ಅವನು ಕೂಡ 12 ಗಂಟೆವರೆಗೂ ಕೂತ್ಕೊಂಡು ನನ್ನ ಜೊತೆ ಕರ್ಜಿಕಾಯಿ ಮಾಡೋದಕ್ಕೆ ಹೆಲ್ಪ್ ಮಾಡ್ದ. ಅವರಿಗೆ ನೆಕ್ಸ್ಟ್ ಡೇ ಇನ್ನು ಹಾಲಿಡೇ ಬೇರೆ ಇತ್ತಲ್ವ, ಹಾಗಾಗಿ ಅವನಿಗೆ ಒಂಥರ ಹುಮ್ಮಸ್ಸು ಮಾಡೋದಕ್ಕೆ. ಅವನು ಕೂಡ ಸಾಕಷ್ಟು ಹೆಲ್ಪ್ ಮಾಡ್ದ. ಆಲ್ಮೋಸ್ಟ್ ಕರ್ಜಿಕಾಯಿ ಮಡ್ಚ್ಕೊಟ್ಟಿದ್ದೆಲ್ಲ ಅವನೇ. ಇನ್ನು ಅದನ್ನು ಎಣ್ಣೆಯಲ್ಲಿ ಕರಿಯೋ ಟೈಮಲ್ಲಿ ಪಾಪ ಹೋಗಿ ಮಲ್ಕೊಂಡ. ಹೆಂಗೋ ಅಷ್ಟರ ಮಟ್ಟಿಗಾದರೂ ಪಾಪ ನನ್ನ ಮಗ ಹೆಲ್ಪ್ ಮಾಡಿದ್ನಲ್ಲ, ಅಷ್ಟೇ ಸಾಕು.
ಇನ್ನು ಆವಾಗಲೇ ಹೇಳ್ದಂಗೆ ವರಮಹಾಲಕ್ಷ್ಮಿ ವ್ರತನ ಆಡಂಬರ ಅಲಂಕಾರ ಅಯ್ಯೋ ಅವ್ರು ಆ ಥರ ಮಾಡ್ತಾರೆ ಇವ್ರು ಆ ಥರ ಮಾಡ್ತಾರೆ ನಾವು ಹಾಗೆ ಮಾಡಬೇಕು, ಮಾಡಿದರೆ ಗ್ರ್ಯಾಂಡಾಗೆ ಮಾಡಬೇಕು, ಇಲ್ಲಾಂದರೆ ಮಾಡೋ ಹಾಗಿಲ್ಲ ಅನ್ನೋ ಅಂಥದ್ದು ಏನಿಲ್ಲ. ನಮ್ಮ ಮನಸ್ಸಲ್ಲಿ ಇರತಕ್ಕಂಥ ಭಕ್ತಿ ತಾಯಿಗೆ ತುಂಬ ಮುಖ್ಯ ಆಗುತ್ತೆ. ನೀವು ನೈವೇದ್ಯವಾಗಿ ಒಂದು ಲೋಟ ಹಾಲನ್ನೇ ಇಡಿ, ತಾಯಿ ಸಂತೃಪ್ತಿ ಆಗ್ತಾಳೆ. ಆದಷ್ಟು ಮಡಿಯಿಂದ ಶುಭ್ರವಾಗಿ ಭಕ್ತಿಪೂರ್ವಕವಾಗಿ ನಾವು ಆ ತಾಯಿನ ಬೇಡ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಇದು ಬೆಳಗ್ಗೆ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು ಕೂಡ ಮನೆ ಬಾಗಿಲೆಲ್ಲ ತೊಳೆದು ಆ್ಯಕ್ಚುಲಿ ಪ್ರತಿ ಹಬ್ಬಗಳಲ್ಲೂ ನನಗೆ ಬಣ್ಣ ಹಾಕಿ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಬಟ್ ಈ ಸತಿ ಸ್ವಲ್ಪ ಮಳೆ ಬರ್ತಾ ಇತ್ತಲ್ವ, ಹಾಗಾಗಿ ಬಣ್ಣ ಏನೂ ಹಾಕಿಲ್ಲ, ಹಂಗೆ ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಬಂದಿದ್ದೀನಿ. ಇನ್ನು ನಮ್ಮ ಮನೆಯವರು ಕೂಡ ಕಾಯಿನ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇನ್ನು ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಇನ್ನು ಸೀರೆ ಎಲ್ಲ ಉಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಪೂಜೆ ಮಾಡಿದ್ದು 12:50ರಿಂದ 1:30ವರೆಗೂ ಇತ್ತಲ್ಲ, ಆ ಟೈಮಿಂಗ್ಸಲ್ಲಿ ಬೆಳಿಗ್ಗೆನೇ ಏನು ಪೂಜೆ ಮಾಡಲಿಲ್ಲ. ಹಾಗಾಗಿ ರಾತ್ರಿ ಸೀರೆ ಎಲ್ಲ ಏನೂ ಉಡಿಸ್ಕೊಂಡಿಲ್ಲ. ನಾನು ಪ್ರತಿ ವರ್ಷವೂ ಅಷ್ಟೇ ರಾತ್ರಿ ಏನೂ ರೆಡಿ ಮಾಡ್ಕೊಳ್ಳಲ್ಲ. ಇನ್ನು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಪೂಜೆ ಇತ್ತು ಅಂತಂದರೆ ಅವಾಗೂ ಅಷ್ಟೇ 2 ಗಂಟೆಗೆಲ್ಲ ಸ್ನಾನ ಮಾಡಿನೇ ಸೀರೆ ಉಡಿಸೋವಂಥದ್ದು. ನನಗದು ಫಸ್ಟಿಂದನೂ ಅದು ಅಭ್ಯಾಸ ಆಗಿಬಿಟ್ಟಿದೆ. ಈಗ ಸೀರೆ ಉಡಿಸೋದು ಮತ್ತು ಮಲಗೋದು ಮತ್ತು ಎದ್ದು ಸ್ನಾನ ಮಾಡಿಕೊಂಡು ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು ಆ ಥರ ನನಗೆ ಯಾವತ್ತೂ ಅದಂಗೆ ಅನಿಸೇ ಇಲ್ಲ. ನೀವು ಬೆಳಗಿನ ಜಾವ ಪೂಜೆ ಇದ್ರೂ ಅಷ್ಟೇ 2 ಗಂಟೆ ಅಥವಾ 3 ಗಂಟೆಗೆಲ್ಲ ಎದ್ದುಬಿಡ್ತೀನಿ, ಅಥವಾ ಬೇಗನೆ ಇಲ್ಲ ನೈಟ್ ಒಂದು ಸತಿ ಸ್ನಾನ ಮಾಡಿಕೊಂಡು ಸೀರೆ ಎಲ್ಲ ಉಡಿಸ್ಬಿಡ್ತೀನಿ. ಬಟ್ ಅವಾಗೆಲ್ಲ ಹಾಗೆ ಮಾಡ್ತಾಯಿದ್ದೆ ನಾನು. ಫಸ್ಟು ನೈಟ್ ರೆಡಿ ಮಾಡ್ಕೊಂಡು ಬಿಡ್ತಿದ್ದೆ ಸೀರೆ ಎಲ್ಲ ಉಡಿಸಿ. ಬಟ್ ಏನೇ ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾ ಇರಲಿಲ್ಲ. ಮತ್ತು ತಿರ್ಗಿ ಬೆಳಗ್ಗೆ ಎದ್ದು ಮತ್ತೆ ಉಡಿಸ್ತಾಯಿದ್ದೆ. ಸೊ ಹಾಗಾಗಿ ಈಗ ಒಂದು 4-5 ವರ್ಷದಿಂದ ಈಗ ಬೆಳಗ್ಗೆ 5 ಗಂಟೆ 6 ಗಂಟೆಲಿ ಪೂಜೆ ಇತ್ತು ಅಂದರೆ 3 ಗಂಟೆಲೇ ಎದ್ದುಬಿಟ್ಟು ನಾನು ಸೀರೆ ಉಡ್ಸೋದಾಗಿರ್ಬೋದು, ಏನೇ ಒಂದು ಅಮ್ಮನವ್ರ ಕೆಲಸ ಇರ್ಬೋದು ಆವಾಗಲೇ ಮಾಡ್ಕೊಳ್ಳೋದು. ಒಬ್ಬೊಬ್ಬರು ಒಂದೊಂದು ಥರ ಪದ್ಧತಿ ಇರುತ್ತೆ. ಈ ಕೆಲವರು ನೈಟೆಲ್ಲ ರೆಡಿ ಮಾಡಿಬಿಟ್ಟು ಬೆಳಗ್ಗೆ ಟೈಮಿಗೆ ಪೂಜೆ ಮಾಡ್ತಾರೆ. ಬಟ್ ನಾವು ಏನು ಅಂದರೆ ಕಳಸನ ಹೂಡುವಂಥದ್ದು ಅದು ಯಾವುದು ಒಂದು ಒಳ್ಳೆ ಮುಹೂರ್ತ ಬಂದಿರುತ್ತೋ ಆ ಟೈಮಲ್ಲಿ ನಾವು ಕಳಸನ ಹೂಡಬೇಕಾಗಿರುತ್ತೆ. ಯಾವ್ಯಾವುದೋ ಟೈಮಲ್ಲೆಲ್ಲ ಕಳಸ ಹೂಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ ಒಂದು ಅಲಂಕಾರಿಕ ಕಳಸ ಒಂದು ಇಡ್ತಾರೆ, ಇನ್ನು ಪ್ರಧಾನ ಕಳಸ ಅಂತ ಪೂಜಾ ಕಳಸ ಒಂದು ಇಡ್ತಾರೆ. ಸೊ ನಾನು ಕೂಡ ಅಷ್ಟೇ ಮುಂಚೆ ಎಲ್ಲ ಹಿಂಗೆ ಅಲಂಕಾರ ಮಾಡ್ತಿದ್ನಲ್ಲ, ಅದೇ ಕಳಸಕ್ಕೇ ಅಮ್ಮನವ್ರನ್ನ ಪೂಜಿಸ್ತಾ ಇದ್ದೆ. ಬಟ್ ಈಗ ಯಾರೋ ಹೇಳಿದ್ದು, ಅದು ನಾವು ಕೈ ಕಾಲು ಹಾಕಿ ದಾರನೆಲ್ಲ ಕಟ್ಟಿ ಅದನ್ನು ಅಲಂಕಾರ ಮಾಡಿರ್ತೀವಲ್ಲ, ಅದರಲ್ಲಿ ಲಕ್ಷ್ಮೀನ ಆವಾಹನೆ ಮಾಡೋದು ಸರಿಯಲ್ಲ. ಅದೊಂಥರ ಬೊಂಬೆ ಥರ, ಅಲಂಕಾರಿಕ ಬೊಂಬೆ ಥರ ನಾವು ದಾರಗಳನ್ನೆಲ್ಲ ಕಟ್ಟಿರ್ತೀವಿ. ಹೊಸದೇ ಕಟ್ಟಿರ್ಬೋದು, ಬಟ್ ಆ ರೀತಿ ದಾರ ಕಟ್ಟಿ ಕೈ ಕಾಲು ಎಲ್ಲ ಹಾಕಿ ನಾವು ಇದು ಮಾಡೋದು ನಮ್ಮ ಖುಷಿಗೆ ಅಷ್ಟೇ. ಅಮ್ಮನವರು ಅದೇ ರೀತಿ ಮಾಡಬೇಕು ಇದೇ ರೀತಿ ಮಾಡಬೇಕಂತ ಏನಿಲ್ಲ. ತಾಯಿಗೆ ಒಂದು ಕಾಯಿ ಎಲೆ ಇಟ್ಟು ಕಳಸ ಹೊಡೆದ್ರೆ ಸಾಕು, ತಾಯಿ ಅದರಲ್ಲೇ ಇರ್ತಾಳೆ. ಬಟ್ ನಾವೇನಂದರೆ ಅಮ್ಮ ಅಲಂಕಾರ ಪ್ರಿಯ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಎಲ್ಲ ಅಲಂಕಾರ ಮಾಡ್ತೀವಿ. ಸೊ ಹಾಗಾಗಿ ಅವತ್ತಿಂದ ನಾನು ಏನು ಮಾಡ್ತೀನಿ, ಅಲಂಕಾರಕ್ಕೆ ಒಂದು ಬಿಂದಿಗೆನ ಇಟ್ಟು ರೆಡಿ ಮಾಡಿಕೊಂಡು ನಂತರ ನಾನು ಪೂಜಾ ಕಳಸ ಅಂತ ಹೇಳ್ಬಿಟ್ಟು ಪ್ರಧಾನ ಕಳಸ ಅಂತೇಳಿ ಅದರಲ್ಲಿ ಲಕ್ಷ್ಮೀನ ಆವಾಹನೆ ಮಾಡ್ತೀನಿ. ಅದು ಪೂಜೆನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ಇನ್ನು ಈ ಸರ್ತಿ ನಾನು ಗೋಲ್ಡ್ ಕಲರ್ ಸೀರೆ ತಂದಿದ್ದೆ. ಅದಕ್ಕೆ ಬ್ಲೌಸಿಂಗು ಪಿಂಕ್ ಕಲರ್ ಬಂದಿತ್ತು, ಅದು ಟ್ರಾನ್ಸ್ಪರೆಂಟ್ ಬಂದಿತ್ತು. ಬಟ್ ಅದು ಸಪ್ರೇಟಾಗೇ ಇತ್ತು. ಇಲ್ಲ ಅಂತಂದರೆ ನಾನು ಹೊಸ ಸೀರೆಯಲ್ಲಿ ಯಾವತ್ತೂ ಕೂಡ ಬ್ಲೌಸನ್ನು ಕಟ್ ಮಾಡಿಬಿಟ್ಟು ನಾನು ಸೀರೆ ಉಡಿಸಿಲ್ಲ. ಇದೇನು ಸೀರೆ ಬ್ಲೌಸ್ ಎಲ್ಲ ಇರುತ್ತೋ ಅದನ್ನೇ ತಂದು ಸೀರೆ ಉಡಿಸಿ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಇನ್ನೊಂದು ಬ್ಲೌಸ್ ಪೀಸ್ ತರ್ತಿದ್ದೆ. ಬಟ್ ಈ ಸರ್ತಿ ತೊಗೊಂಡಿರೋ ಸೀರೆಯಲ್ಲಿ ಸಪ್ರೇಟಾಗೇ ಬಂದಿತ್ತು, ಹಾಗಾಗಿ ಅದೇ ಬ್ಲೌಸ್ ಪೀಸಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಈ ವರ್ಷ ಕ್ರೀಮ್ ಗೋಲ್ಡ್ ಕಲರ್ ಮಿಕ್ಸ್ ಇರೋಂಥ ಸೀರೆ ತೊಗೊಬಂದೆ. ಈ ವರ್ಷ ಅದೇ ಥರ ಸೀರೆ ತರಬೇಕು ಅಂತ ತುಂಬ ಮನಸ್ಸಲ್ಲಿತ್ತು. ಹಾಗಾಗಿ ನನಗೂ ಕೂಡ ಅದೇ ಕಲರ್ ಸಿಕ್ತು. ಅದೊಂಥರ ಖುಷಿಯಾಯಿತು. ಆ್ಯಂಡ್ ಆ್ಯಕ್ಚುಲಿ ನಾವು ಸೀರೆ ತೊಗೊಂಡಿದ್ದು ಇನ್ನೇನು ಲಕ್ಷ್ಮೀ ಪೂಜೆಗೆ 2 ದಿನ ಇದ್ದಂಗೆ ಅಷ್ಟೇ ನನಗೆ ಆ ಕಲರ್ ಸೀರೆ ಸಿಕ್ಕಿದ್ದು ಸ್ವಲ್ಪ ತುಂಬ ಖುಷಿಯಾಗೋಯಿತು. ಯಾಕಂದರೆ ಈಗ ಹಬ್ಬ ಸೀಸನ್ನಲ್ಲಿ ನಮಗೆ ಬೇಕಾಗಿರೋ ಕಲರ್ ಸಿಗೋಲ್ಲ. ಅದರಲ್ಲೂ ನಾನು ಇನ್ನು 2-3 ದಿನ ಹಬ್ಬ ಇದೆ ಅನ್ನೋ ಹಾಗೆ ಹೋಗಿದ್ದೀನಲ್ವ, ಅದು ಸಿಗುತ್ತೋ ಇಲ್ವೋ ಅಂತಲೇ ತುಂಬ ಟೆನ್ಷನ್ ಆಗಿತ್ತು. ಎಲ್ಲಂತ ಹುಡ್ಕೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಬಟ್ ಏನೋ ನನ್ನ ಅದೃಷ್ಟ ಹೋಗಿದ್ದು ಒಂದೇ ಶಾಪಲ್ಲೇ ನನಗೆ ಬೇಕಾಗಿರೋ ಕಲರ್ ಸೀರೆ ಸಿಕ್ತು. ಅದು ಒಂಥರ ಖುಷಿಯಾಗೋಯಿತು. ಇನ್ನು ನಾನು ಯಾವುದೇ ವ್ರತಗಳನ್ನು ಮಾಡಬೇಕಾದ್ರೂ ಅಷ್ಟೇ ಒಂದು ಬುಕ್ಸಲ್ಲಿ ಅದನ್ನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ, ಯಾವ ರೀತಿ ಪೂಜೆ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಯಾಕಂತಂದರೆ ನಮಗೆ ಎಷ್ಟೇ ನೆನಪುಗಳಿದ್ರೂ ಕೂಡ ಪೂಜೆ ಮಾಡುವಾಗ ಒಂದಲ್ಲ ಒಂದು ಮರಿತೀವಿ. ಎಷ್ಟೇ ವರ್ಷದಿಂದ ಪೂಜೆ ಮಾಡ್ಕೊತ ಬಂದಿದ್ದರೂ ಅಷ್ಟೇ ಒಂದಲ್ಲ ಒಂದು ನೆನಪಿಗೆ ಬರೋದಿಲ್ಲ. ಹಾಗಾಗಿ ನಾನು ಯಾವುದೇ ಪೂಜೆಗಳನ್ನಾದರೂ ಅಷ್ಟೇ ಒಂದು ಪೇಪರ್ನಲ್ಲಿ ಅಥವಾ ಒಂದು ನೋಟ್ಬುಕ್ಕಲ್ಲಿ ಫುಲ್ ಕಂಪ್ಲೀಟ್ ಪೂಜೆ ಪ್ರಾರಂಭದಿಂದ ಅಂತ್ಯದವರೆಗೂ ಎಲ್ಲದನ್ನು ಕೂಡ ನೋಟ್ ಮಾಡ್ಕೊಂಡಿರ್ತೀನಿ. ಹಾಗೆ ಇವತ್ತು ಅಮ್ಮನವರಿಗೆ ಅಭಿಷೇಕ ಕೂಡ ಮಾಡ್ತಾಯಿದ್ದೀನಿ. ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಲಕ್ಷ್ಮೀ ಮುಖನ ಹಬ್ಬದಲ್ಲಿ ಮಾತ್ರ ಬಳಸ್ಬಿಟ್ಟು ನಂತರ ಬೀರಲ್ಲಿ ಎತ್ತಿಡ್ತಾರೆ. ಆಮೇಲೆ ಮತ್ತೆ ಇನ್ನು ನೆಕ್ಸ್ಟ್ ವರ್ಷ ಹಬ್ಬ ಬಂದಾಗ ಮತ್ತೆ ಅದನ್ನೇ ತೊಗೊಂಬಂದು ಇಡ್ತಾರೆ. ಬಟ್ ಆ ರೀತಿ ಇಡಬಾರ್ದು. ನೀವು ಬೀರಲ್ಲೇ ಎತ್ತಿಟ್ಟಿರಿ.
ಬಟ್ ಅದನ್ನು ನಾವು ಅಮ್ಮನವರ ವ್ರತಕ್ಕೆ ಇಡ್ತಿದ್ದೀವಿ ಅಂದಾಗ ಅದಕ್ಕಿಂತ ಮುಂಚೆ ಅಭಿಷೇಕ ಮಾಡಿಟ್ರೆ ಅದರಲ್ಲೂ ಕೂಡ ಶಕ್ತಿ ತುಂಬೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಇನ್ನು ದೇವಸ್ಥಾನಗಳಲ್ಲೂ ಅಷ್ಟೇ ಅಲ್ವಾ, ಆವಾಗವಾಗ ದೇವ್ರನ್ನ ವಿಗ್ರಹಗಳಾಗಿರ್ಬೋದು ಎಲ್ಲವನ್ನ ಹೇಗೆ ಅಭಿಷೇಕ ಮಾಡ್ತಾರೋ ನಾವು ಕೂಡ ಅಷ್ಟೇ. ಈಗ ಬೀರಲ್ಲಿ ಒಂದು ವರ್ಷ ಪೂರ್ತಿ ಎತ್ತಿಟ್ಟಿರ್ತೀವಿ, ಹಾಗೆ ತಂದು ತೊಳೆದ್ಬಿಟ್ಟು ಇಟ್ಟರೆ ಅದು ಸರಿ ಹೋಗಲ್ಲ. ನೀವು ಬರೀ ಹಾಲು, ಮೊಸರು, ಜೇನುತುಪ್ಪ ಇದಿಷ್ಟನ್ನಾರು ಬಳಸ್ಕೊಂಡು ಅಭಿಷೇಕ ಮಾಡ್ಬೋದು. ನಾನು ಬಾಳೆಹಣ್ಣು, ಸಕ್ಕರೆ ಅವನ್ನೆಲ್ಲ ಬಳಸ್ಕೊಂಡು ಮಾಡ್ತಿದ್ದೆ. ಬಟ್ ಈ ವರ್ಷ ಹಾಲು, ಮೊಸರು, ಜೇನುತುಪ್ಪ ಮೂರನ್ನ ಬಳಸ್ಕೊಂಡು ಅಭಿಷೇಕನ ಮಾಡಿದ್ದೀನಿ. ಆ್ಯಂಡ್ ಅಭಿಷೇಕ ಮಾಡಿದ್ಮೇಲೆ ನಂತರ ನಾನು ಮುಖಪದ್ಮನ ಅಲಂಕಾರ ಮಾಡಿಕೊಂಡೆ. ಹೀಗೆಲ್ಲ ಪೇಂಟಿಂಗ್ ಎಲ್ಲ ಮಾಡಿಸ್ತಾರಲ್ಲ, ಹಾಗಾಗಿ ಏನು ಮಾಡ್ತಾರೆ, ಒಂದು ವೀಕ್ ಮುಂಚೆನೇ ಕೊಟ್ಬಿಡ್ತಾರೆ. ಆಮೇಲೆ ಅದಕ್ಕೆ ಅಭಿಷೇಕ ಮಾಡೋದಕ್ಕೂ ಆಗಲ್ಲ. ಅಂಥವ್ರು ಏನು ಮಾಡ್ಬೋದು ಅಂದರೆ, ಒಂದು ಲೋಟಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ಇವೆಲ್ಲ ಪಂಚಾಮೃತನ ಹಾಕ್ಕೊಂಡು ಅದನ್ನು ಹೂವಿನಲ್ಲಿ ಅದ್ದಿ ಪ್ರೋಕ್ಷಣೆ ಮಾಡಿ ನಾವು ಅಭಿಷೇಕ ಥರ ಮಾಡ್ಕೋಬೋದು. ನಾನು ಆವಾಗಲೇ ಹೇಳ್ದಂಗೆ ನಾನು ಪ್ರತಿಯೊಂದನ್ನು ಕೂಡ ನೋಟ್ ಮಾಡ್ಕೊಂಡಿರ್ತೀನಿವಲ್ಲ, ಹಾಗೆ ಅದನ್ನೇ ನೋಡಿಕೊಂಡೆ ನಾನು ಪೂಜೆ ಮಾಡೋದು. ಕಮಲದ ಕೈಯ ಕಣ್ಣಲ್ಲಿ ಕಮಲದ ಕಣ್ಣಲ್ಲಿ ಇಳಿದವಳೆ. ಇನ್ನು ಸಂಪೂರ್ಣ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಈಗ ವ್ರತಕಥೆಯನ್ನು ಓದ್ತಾ ಇದ್ದೀನಿ. ನಾನು ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ಕೂಡ ವ್ರತಕಥೆ ಪುಸ್ತಕವನ್ನು ಇಟ್ಕೊಳ್ಳಿ. ಇದು ಮಾಮೂಲಿ ಬುಕ್ ಸ್ಟೋರಲ್ಲೂ ಸಿಗುತ್ತೆ ಅಥವಾ ಗ್ರಂಥಿಕೆ ಅಂಗಡಿಯಲ್ಲೂ ಕೇವಲ 20 ರೂಪಾಯಿ ಅಥವಾ 30 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಈ ವ್ರತಕಥೆ ಪುಸ್ತಕದಲ್ಲಿ ಸಂಪೂರ್ಣ ಪೂಜೆಯ ಮಾಹಿತಿ ಇರುತ್ತೆ. ವ್ರತನ ಯಾವ ರೀತಿ ಪ್ರಾರಂಭ ಮಾಡಬೇಕು, ಯಾವತ್ತು ಮಾಡಬೇಕು, ನಾವು ಏನು ನೈವೇದ್ಯ ಮಾಡಬೇಕು, ಅಷ್ಟು ಥರ ಇರ್ಬೋದು, ಸಹಸ್ರನಾಮಾವಳಿ ಇರ್ಬೋದು, ವ್ರತಕಥೆ ಇರ್ಬೋದು, ಅಮ್ಮನವರ ಭಕ್ತಿಗೀತೆಗಳಿರ್ಬೋದು, ಪ್ರತಿಯೊಂದು ಕೂಡ ಈ ಪುಸ್ತಕದಲ್ಲಿ ಸಿಗುತ್ತೆ ನಮಗೆ. ಈ ಪುಸ್ತಕ ನಮಗೆ ಗ್ರಂಥಿಕೆ ಅಂಗಡಿಲಿ ಅಥವಾ ಲೋಕಲ್ ಬುಕ್ ಸ್ಟೋರ್ಗಳಲ್ಲಿ ಕೇವಲ 20 ಅಥವಾ 30 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಆ್ಯಂಡ್ ಹಾಗೆ ವ್ರತಕಥೆಯನ್ನು ಓದೋದು ತುಂಬ ಮುಖ್ಯ ಈ ವ್ರತದಲ್ಲಿ. ಅಂದರೆ ವರಮಹಾಲಕ್ಷ್ಮಿ ವ್ರತನ ಯಾರು ಮೊದಲು ಆರಂಭಿಸಿದ್ದು, ಏನಕ್ಕೆ ವ್ರತವನ್ನು ಮಾಡಬೇಕು, ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ಸಂಪೂರ್ಣ ಕಥೆಯಲ್ಲಿ ಬರೆದಿದ್ದಾರೆ. ಆ್ಯಂಡ್ ಹಾಗೆ ವ್ರತನೆಲ್ಲ ಓದ್ಬಿಟ್ಟು ನಾನು ಈಗ ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವರಮಹಾಲಕ್ಷ್ಮಿ ವ್ರತ ಮಾಡೋರು ಉಪವಾಸ ಇರಬೇಕಾ ಅನ್ನೋದಾದರೆ, ಉಪವಾಸ ಇದ್ದು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಾನು ಕೂಡ ಅಷ್ಟೇ ಪೂಜೆ ಎಲ್ಲ ಒಂದು ಲೋಟ ನೀರು ಕೂಡ ಕುಡಿದಿರಲಿಲ್ಲ. ಆ ರೀತಿ ಈ ವ್ರತನ ಮಾಡುವಂಥದ್ದು. ನಾನು ಪ್ರತಿ ವರ್ಷವೂ ಅಷ್ಟೇ, ನನಗೇನೋ ಸಮಾಧಾನ ಅದು ತಿಂದ್ಬಿಟ್ಟು ಪೂಜೆ ಎಲ್ಲ ಮಾಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಲ್ಲಿ ಒಂದು 2:30 ಆಗೋಯಿತು. ಅಲ್ಲಿವರೆಗೂ ಕೂಡ ಒಂದು ಲೋಟ ನೀರು ಕುಡಿದಲ್ಲೇ ಪೂಜೆ ಮಾಡಿದ್ದು. ನನಗೆ ಹಂಗೆ ಮಾಡಿದ್ರೇ ಸಮಾಧಾನ. ಯಾಕಂದರೆ ವರ್ಷಕ್ಕೊಮ್ಮೆ ಈ ಥರ ವ್ರತಗಳನ್ನು ಮಾಡ್ತೀವಿ. ಒಂದು ಎಂಜಲು ಮೈಲಿಗೆಲ್ಲ ಮಾಡಿಕೊಂಡು ವ್ರತ ಮಾಡೋದಕ್ಕೆ ನನಗೆ ಮನಸ್ಸು ಒಪ್ಪೋದಿಲ್ಲ. ಸಾಕಷ್ಟು ಎಲ್ಲ ಹೆಣ್ಮಕ್ಳು ಅದೇ ರೀತಿಯೇ ಮಾಡ್ತಾರೆ. ಅದೇ ರೀತಿ ದೇವರೇ ನಮಗೆ ಹೇಳಿರಲ್ಲ ನೀವು ಉಪವಾಸ ಇದ್ದು ಮಾಡಿ ಅಂತೇಳಿ. ಅದು ನಮ್ಮ ನಂಬಿಕೆಗೆ ಬಿಟ್ಟಿರೋ ಅಂಥದ್ದು. ತಿಂದು ಉಂಡು ಪೂಜೆ ಮಾಡಿದ್ರೆ ಅದು ಮನಸ್ಸಿಗೂ ಕೂಡ ಸಮಾಧಾನ ಆಗಲ್ವಲ್ಲ, ಹಾಗಾಗಿ ಅಷ್ಟೇ. ಇನ್ನು ಕುಂಕುಮಾರ್ಚನೆ ಎಲ್ಲ ಮಾಡಿಕೊಂಡು ನಂತರ ಗಣಪತಿಗೆ ಹಾಗೆ ಅಮ್ಮನವರಿಗೆ ವೆಂಕಟೇಶ್ವರ ಸ್ವಾಮಿಗೆ ಭಕ್ತಿಯನ್ನು ಮಾಡ್ತಾಯಿದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ವರಮಹಾಲಕ್ಷ್ಮಿ ವ್ರತ ಮಾಡುವಾಗ ನಾವು ವೆಂಕಟೇಶ್ವರ ಸ್ವಾಮಿಯನ್ನು ಕೂಡ ನಾವು ಆರಾಧನೆ ಮಾಡಬೇಕಾಗತ್ತೆ. ಯಾಕಂದರೆ ಗಂಡ ಇಲ್ದಲೇ ಹೆಂಡತಿ ಯಾವತ್ತೂ ಬರೋದಿಲ್ಲ ಅಲ್ಲ. ನಾವು ಹೆಣ್ಮಕ್ಳಾದರೂ ಅಷ್ಟೇ, ನಮಗೆ ಎಲ್ಲಿ ಬೆಲೆ ಕೊಡೋದಕ್ಕಿಂತ ಮುಖ್ಯವಾಗಿ ನಮ್ಮ ಗಂಡಂದಿರಿಗೆ ಎಲ್ಲಿ ಬೆಲೆ ಇರುತ್ತೋ ನಾವು ಅಲ್ಲಿ ಇರ್ತೀವಿ. ಹಾಗೆ ಲಕ್ಷ್ಮೀ ತಾಯಿನೂ ಅಷ್ಟೇ, ತನ್ನ ಪತಿ ದೇವರು ಎಲ್ಲಿರ್ತಾರೋ ತಾಯಿ ಕೂಡ ಅಲ್ಲೇ ನೆಲೆಸ್ತಾಳೆ. ನಮ್ಮ ಮನೇಲಿ ಒಂದು ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಇದೆ. ಹಾಗಾಗಿ ಅದನ್ನು ಕೂಡ ನಾನು ಅಮ್ಮನವರ ಬಲಗಡೆ ಇಟ್ಟು ಪೂಜೆ ಮಾಡ್ತೀನಿ. ಯಾವತ್ತು ಗಂಡು ಮಕ್ಕಳು ಬಲಗಡೆ, ಹಾಗೆ ಹೆಣ್ಣುಮಕ್ಕಳು ಎಡಗಡೆ ಕೂರಬೇಕು ಅಂತಾರಲ್ಲ, ಹಾಗಾಗಿ ವಿಷ್ಣು ಹೇಳಿದ ಹಾಗೆ ಲಕ್ಷ್ಮಿ ಯಾವತ್ತು ನನ್ನ ಎಡಗಡೆಯಲ್ಲಿ ಇರ್ತಾಳೆ ಅಂತ. ಹಾಗಾಗಿ ಇನ್ನು ವಿಗ್ರಹ ಇಲ್ಲ ಅಂತಂದರೆ ನಾವು ಲಕ್ಷ್ಮೀನಾರಾಯಣ ಆವಾಹಯಾಮಿ ಅಂತ ಮಂತ್ರ ಹೇಳ್ಕೊಂಡು ಪೂಜೆ ಮಾಡಿದ್ರೆ ಸಾಕು. ಲಕ್ಷ್ಮೀನಾರಾಯಣ ಇಬ್ಬರು ಕೂಡ ಸಂಪನ್ನರಾಗ್ತಾರೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ತರಕಾರಿ ಸಾಂಬಾರು, ಹೆಸರುಬೇಳೆ, ಶಾವಿಗೆ ಬಳಸಿ ಪಾಯಸ ಮಾಡಿದ್ದೆ. ಹಾಗೆ ಕೋಸಂಬರಿನ ಮಾಡಿಕೊಂಡೆ. ಇದ್ರ ಜೊತೆಗೆ ಪುಳಿಯೋಗರೆಯನ್ನು ಮಾಡ್ಕೊಂಡಿದ್ದೆ ಅಷ್ಟೇ. ಒಬ್ಬಟ್ಟೆಲ್ಲ ಮಾಡೋದಕ್ಕೆ ನನ್ನ ಕೈಲಾಗಲಿಲ್ಲ. ಇನ್ನು ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ರೀತಿ ನಮ್ಮ ಮನೇಲಿ ಹಬ್ಬವನ್ನು ಆಚರಿಸಿದ್ದೆ. ನಾನು ಎಂಥ ದುಡ್ಡು ಕಾಸು ಇಲ್ಲ, ನನ್ನ ಹತ್ರ ಹಬ್ಬ ಮಾಡೋಕ್ಕೆ 1 ರೂಪಾಯಿ ದುಡ್ಡೇ ಇಲ್ಲ ಅನ್ನೋ ಸಂದರ್ಭದಲ್ಲೆಲ್ಲ ತಾಯಿ ಯಾವ ರೂಪದಲ್ಲಾದರೂ ನಮಗೆ ಹಣಕಾಸನ್ನು ಒದಗಿಸ್ಬಿಟ್ಟು ತನ್ನ ಪೂಜೆಯನ್ನು ತಾನು ನೆರವೇರಿಸ್ಕೊಂಡಿದ್ದಾಳೆ. ಹಾಗಾಗಿ ವರಮಹಾಲಕ್ಷ್ಮಿ ವ್ರತ ಅಂತಂದರೆ ನನಗೇನೋ ಒಂಥರ ಉತ್ಸಾಹ. ಇನ್ನು ಸಂಜೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ. ಇನ್ನು ಈ ಟೈಮಲ್ಲಿ ದಂಪತಿಗಳ ಸಮೇತ ಅರಿಶಿನ ಕುಂಕುಮ ಕೊಟ್ಟರೆ ಒಳ್ಳೆಯದಂತೆ. ಅವರು ಲಕ್ಷ್ಮೀನಾರಾಯಣ ಸ್ವರೂಪ ಅಂತ ಹೇಳಿಬಿಟ್ಟು ನಾನು ನಮ್ಮನೆ ಓನರ್ ಅಂಕಲ್ ಆಂಟಿನ ಕರೆದ್ಬಿಟ್ಟು ಅವ್ರಿಗೆ ದಂಪತಿ ಸಮೇತ ತಾಂಬೂಲ ಎಲ್ಲ ಕೊಟ್ಟು ಅವರಿಂದ ಕೂಡ ಆಶೀರ್ವಾದ ಪಡ್ಕೊಂಡ್ವಿ. ಇದೆಲ್ಲ ಮುಗಿದ ನಂತರ ಕೆಂಪಾರತಿನ ಕೂಡ ಮಾಡ್ಕೊಂಡು ತಾಯಿಗೆ ದೃಷ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ನಮ್ಮ ಮನೆಯಲ್ಲಿ ನಾವು ಲಕ್ಷ್ಮೀ ಪೂಜೆನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದಿನ
ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.